ಇನ್ನು ಇವತ್ತು ನಾವು ಪಾಕಿಸ್ತಾನಕ್ಕೆ ಹೇಳಿ ಹೊಡೆದಿರೋದು ನಾವೇನು ಕದ್ದು ಮುಚ್ಚಿ ಅಟ್ಯಾಕ್ ಮಾಡಲಿಲ್ಲ, ನಾವು ಸರ್ಪ್ರೈಸ್ ಅಟ್ಯಾಕು ಮಾಡಲಿಲ್ಲ. ಈ ಒಂದು 12 ದಿನಗಳಲ್ಲಿ ಭಾರತ ಯಾವತ್ತಿದ್ರೂ ಅಟ್ಯಾಕ್ ಮಾಡಿಯೇ ಮಾಡುತ್ತೆ ಅಂತ ಅವರಿಗೆ ಗೊತ್ತಿತ್ತು. ಅಟ್ಯಾಕ್ ಮಾಡಲಿಕ್ಕೆ ಅಂತ ಹೇಳಿ ಹೊಡೆದಾಗ್ಲೂ ಕೂಡ ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ವೀಕ್ ಆಗಿದೆ ಅಂತಂದ್ರೆ ನಮ್ಮ ಮಿಸೈಲ್ಗಳನ್ನು ತಡೆಯುವ ಸಾಮರ್ಥ್ಯ ಅವರಿಗೆ ಇರಲಿಲ್ಲ. ಇನ್ನು ಪಾಕಿಸ್ತಾನದ ಒಂದು JF-17 ನಾವು ಹೊಡೆದು ಬಿಸಾಕಿದ್ದೀವಿ ಅಂತ ಹೇಳುವಂತ ಸುದ್ದಿ ಕೇಳಿದಾಗ್ಲಂತೂ ಪಾಕಿಸ್ತಾನ ಬಹಳ ವೀಕ್ ಆಗಿದೆ, ಅವ್ರು ರಿಟಾಲಿಯೇಟ್ ಮಾಡ್ತಾರ ಅನ್ನೋದೇ ನನಗೆ ಅನುಮಾನ ಇದೆ. ಹೀಗಾಗಿ ಪಾಕಿಸ್ತಾನದ ಬೊಗಳೆ ಮಾತುಗಳೆಲ್ಲ ಅದು ಬೀದಿಗೆ ಬಂದು ನಿಂತಿದೆ. ಪಾಕಿಸ್ತಾನ ವೀಕ್. ಈಗಿನ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ಸ್ಥಿತಿ ಅಂತಂದ್ರೆ ಆರ್ಥಿಕವಾಗಿ ಭಿಕ್ಷೆ ಬೇಡುವ ಸ್ಥಿತಿಯಲ್ಲಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಅವರ ಬೆಂಬಲಕ್ಕೆ ಯಾರೂ ಇಲ್ಲ. ಟರ್ಕಿ ಮತ್ತು ಚೈನಾ ಅದು ಕೂಡ ಮುಕ್ತವಾಗಿ ಬೆಂಬಲ ಕೊಡುವಂತ ಸ್ಥಿತಿಯಲ್ಲಿಲ್ಲ. ಇನ್ನು ಸೈನಿಕರ ಮೊರಾಲ್ ಸತ್ತು ಹೋಗಿದೆ. ನಾವು ಈ ಕೆಲಸ ಮಾಡಬಾರ್ದಾಗಿತ್ತು, ಇದು ತಪ್ಪಾಯಿತು ಅಂತ ಅವರಿಗೆ ಅನಿಸಿರೋದ್ರಿಂದ ಸೈನಿಕರು ಕೂಡ ಹೆದರಿ ಅಡಗಿ ಕುಳಿತು ಬಿಟ್ಟಿದ್ದಾರೆ. ಇವೆಲ್ಲವನ್ನು ಮುಂದಿಟ್ಕೊಂಡು ನೋಡುವಾಗ ಪಾಕಿಸ್ತಾನಕ್ಕೆ ಯಾವ ಸಾಮರ್ಥ್ಯವೂ ಇಲ್ಲ. ಅದು ಭಾರತವನ್ನು ಎದುರಿಸುವ ತಾಕತ್ತನ್ನು ತೋರಿಸಲಾರದು ಅನ್ಕೊಳ್ತೀನಿ. ಇಷ್ಟಾದರೂ ತೋರಿಸಿದರೆ ನಂಗೆ ಬಹಳ ಖುಷಿ. ಯಾಕೆ ಅಂತಂದ್ರೆ ಭಾರತ ಈ 9 ಠಾಣೆಗಳ ಮೇಲೆ ದಾಳಿ ಮಾಡಿ ಮುಗಿಸದೆ ಪಾಕಿಸ್ತಾನದ ಸೈನಿಕ ಠಾಣೆಗಳನ್ನು ಅಟ್ಯಾಕ್ ಮಾಡಬೇಕು ಅಂತಂದ್ರೆ ಪಾಕಿಸ್ತಾನ ರಿಟಾಲಿಯೇಟ್ ಮಾಡಬೇಕು. ಐ ಆಮ್ ಎಕ್ಸ್ಪೆಕ್ಟಿಂಗ್ ಪಾಕಿಸ್ತಾನ ರಿಟಾಲಿಯೇಟ್ ಮಾಡಲಿ. ಇನ್ನು ಇವತ್ತು ನಾವು ಪಾಕಿಸ್ತಾನಕ್ಕೆ ಹೇಳಿ ಹೊಡೆದಿರೋದು ನಾವೇನು ಕದ್ದು ಮುಚ್ಚಿ ಅಟ್ಯಾಕ್ ಮಾಡಲಿಲ್ಲ, ನಾವು ಸರ್ಪ್ರೈಸ್ ಅಟ್ಯಾಕು ಮಾಡಲಿಲ್ಲ. ಈ ಒಂದು 12 ದಿನಗಳಲ್ಲಿ ಭಾರತ ಯಾವತ್ತಿದ್ರೂ ಅಟ್ಯಾಕ್ ಮಾಡಿಯೇ ಮಾಡುತ್ತೆ ಅಂತ ಅವರಿಗೆ ಗೊತ್ತಿತ್ತು. ಅಟ್ಯಾಕ್ ಮಾಡಲಿಕ್ಕೆ ಅಂತ ಹೇಳಿ ಹೊಡೆದಾಗ್ಲೂ ಕೂಡ ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ವೀಕ್ ಆಗಿದೆ ಅಂತಂದ್ರೆ ನಮ್ಮ ಮಿಸೈಲ್ಗಳನ್ನು ತಡೆಯುವ ಸಾಮರ್ಥ್ಯ ಅವರಿಗೆ ಇರಲಿಲ್ಲ. ಇನ್ನು ಪಾಕಿಸ್ತಾನದ ಒಂದು JF-17 ನಾವು ಹೊಡೆದು ಬಿಸಾಕಿದ್ದೀವಿ ಅಂತ ಹೇಳುವಂತ ಸುದ್ದಿ ಕೇಳಿದಾಗ್ಲಂತೂ ಪಾಕಿಸ್ತಾನ ಬಹಳ ವೀಕ್ ಆಗಿದೆ, ಅವ್ರು ರಿಟಾಲಿಯೇಟ್ ಮಾಡ್ತಾರ ಅನ್ನೋದೇ ನನಗೆ ಅನುಮಾನ ಇದೆ. ಹೀಗಾಗಿ ಪಾಕಿಸ್ತಾನದ ಬೊಗಳೆ ಮಾತುಗಳೆಲ್ಲ ಅದು ಬೀದಿಗೆ ಬಂದು ನಿಂತಿದೆ. ಪಾಕಿಸ್ತಾನ ವೀಕ್. ಈಗಿನ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ಸ್ಥಿತಿ ಅಂತಂದ್ರೆ ಆರ್ಥಿಕವಾಗಿ ಭಿಕ್ಷೆ ಬೇಡುವ ಸ್ಥಿತಿಯಲ್ಲಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಅವರ ಬೆಂಬಲಕ್ಕೆ ಯಾರೂ ಇಲ್ಲ. ಟರ್ಕಿ ಮತ್ತು ಚೈನಾ ಅದು ಕೂಡ ಮುಕ್ತವಾಗಿ ಬೆಂಬಲ ಕೊಡುವಂತ ಸ್ಥಿತಿಯಲ್ಲಿಲ್ಲ. ಇನ್ನು ಸೈನಿಕರ ಮೊರಾಲ್ ಸತ್ತು ಹೋಗಿದೆ. ನಾವು ಈ ಕೆಲಸ ಮಾಡಬಾರ್ದಾಗಿತ್ತು, ಇದು ತಪ್ಪಾಯಿತು ಅಂತ ಅವರಿಗೆ ಅನಿಸಿರೋದ್ರಿಂದ ಸೈನಿಕರು ಕೂಡ ಹೆದರಿ ಅಡಗಿ ಕುಳಿತು ಬಿಟ್ಟಿದ್ದಾರೆ. ಇವೆಲ್ಲವನ್ನು ಮುಂದಿಟ್ಕೊಂಡು ನೋಡುವಾಗ ಪಾಕಿಸ್ತಾನಕ್ಕೆ ಯಾವ ಸಾಮರ್ಥ್ಯವೂ ಇಲ್ಲ. ಅದು ಭಾರತವನ್ನು ಎದುರಿಸುವ ತಾಕತ್ತನ್ನು ತೋರಿಸಲಾರದು ಅನ್ಕೊಳ್ತೀನಿ. ಇಷ್ಟಾದರೂ ತೋರಿಸಿದರೆ ನಂಗೆ ಬಹಳ ಖುಷಿ. ಯಾಕೆ ಅಂತಂದ್ರೆ ಭಾರತ ಈ 9 ಠಾಣೆಗಳ ಮೇಲೆ ದಾಳಿ ಮಾಡಿ ಮುಗಿಸದೆ ಪಾಕಿಸ್ತಾನದ ಸೈನಿಕ ಠಾಣೆಗಳನ್ನು ಅಟ್ಯಾಕ್ ಮಾಡಬೇಕು ಅಂತಂದ್ರೆ ಪಾಕಿಸ್ತಾನ ರಿಟಾಲಿಯೇಟ್ ಮಾಡಬೇಕು. ಐ ಆಮ್ ಎಕ್ಸ್ಪೆಕ್ಟಿಂಗ್ ಪಾಕಿಸ್ತಾನ ರಿಟಾಲಿಯೇಟ್ ಮಾಡಲಿ.